ಇನ್ನು ವಿನಯ್ ಕುಲಕರ್ಣಿ ರಾಜಕೀಯ ಭವಿಷ್ಯ ಏನಾಗಲಿದೆ ಅನ್ನೋದೇ ಸದ್ಯಕ್ಕೆ ಕುತೂಹಲವಾಗಿದೆ. ಶಾಸಕ ಜೈಲು ಪಾಲಾಗ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಫೈಟ್ ಶುರುವಾಗಿದೆ. ಇದು ಸತ್ಯಕ್ಕೆ ಜಯ ಅಂತ ಬಿಜೆಪಿ ಅಂದ್ರೆ ಒಳಸಂಚು ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಹಾಗಾದ್ರೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಸತ್ಯಕ್ಕೆ ಜಯ ಎಂದ ಬಿಜೆಪಿ, ಒಳಸಂಚು ಅಂತ ಡಿಕೆಶಿ ಗುಡುಗು. ಶಾಸಕ ಸ್ಥಾನದಿಂದ ಕುಲಕರ್ಣಿ ಅನರ್ಹ, ಬೈ ಎಲೆಕ್ಷನ್ ಫಿಕ್ಸ್. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಘೋಷಣೆಯಾಗಿದೆ. ಆದ್ರಿಂದ ಕುಲಕರ್ಣಿ ಶಾಸಕ ಸ್ಥಾನ ಇದೀಗ ಅನರ್ಹಗೊಂಡಿದೆ. ಶಾಸಕ ಅಥವಾ ಸಂಸದರು ಕ್ರಿಮಿನಲ್ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ನ್ಯಾಯಾಲಯ 2 ವರ್ಷಕ್ಕಿಂತ ಹೆಚ್ಚು ಅವಧಿಯ ಜೈಲು ಶಿಕ್ಷೆ ವಿಧಿಸಿದ್ರೆ ತಕ್ಷಣವೇ ತಮ್ಮ ಸ್ಥಾನದಿಂದ ಅನರ್ಹಗೊಳ್ತಾರೆ. ಈ ಕಾನೂನಿನನ್ವಯ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಸಹ ಇದೀಗ ಅನರ್ಹಗೊಳ್ಳುತ್ತಿದೆ. ನ್ಯಾಯಾಲಯದ ತೀರ್ಪು ಸ್ಪೀಕರ್ ಕಚೇರಿ ತಲುಪುತ್ತಿದ್ದಂತೆ ಶಾಸಕ ಸ್ಥಾನ ಅನರ್ಹವಾಗಲಿದ್ದು, ಶಾಸಕ ವಿನಯ್ ಕುಲಕರ್ಣಿ ಮೇಲ್ಮನವಿ ಸಲ್ಲಿಸಿ ಶಿಕ್ಷೆಯನ್ನ ರದ್ದುಪಡಿಸಿಕೊಂಡ್ರೆ ಮಾತ್ರ ತಮ್ಮ ಶಾಸಕ ಸ್ಥಾನ ಉಳಿಯಲಿದೆ. ಇನ್ನು ಶಾಸಕ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಿದ್ದಂತೆ ಬಿಜೆಪಿ ನಾಯಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕ ಸಿಟಿ ರವಿ ಜಸ್ಟಿಸ್ ಡಿನೈಡ್ ಈಸ್ ಜಸ್ಟಿಸ್ ಡಿಲೇಡ್ ಎಂದು ಪ್ರತಿಕ್ರಿಯಿಸಿದ್ರೆ, ಮಾಜಿ ಸಿಎಂ ಬಿಎಸ್ವೈ ನಾನು ಹಿಂದೆ ಹೇಳಿದ್ದಂತೆ ಇದೀಗ ಶಿಕ್ಷೆಯಾಗಿದೆ. ಕುಲಕರ್ಣಿ ಕೊಲೆಯನ್ನ ಮಾಡಬಾರದಾಗಿತ್ತು. ಆ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ದೊರೆಯಲಿ ಎಂದಿದ್ದಾರೆ. ಜಸ್ಟಿಸ್ ಡಿಲೇಡ್ ಬಟ್ ನಾಟ್ ಡಿನೈಡ್ ಅನ್ನುವಂಥ ಒಂದು ಮಾತಿದೆ. ವಿಳಂಬ ಆದರೂ ಕೂಡ ಭಾರತದ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಕ್ಕತ್ತೆ ಅನ್ನೋದಕ್ಕೆ ಪೂರಕವಾಗಿದೆ. ಆದರೆ ಈ ತರ ಘಟನೆಗಳಾಗಿದೆ, ಅದಕ್ಕೆ ನಾನೇನು ಹೇಳಬೇಕು ಅಂತ ತೋಚ್ತಾ ಇಲ್ಲ. ಈ ನೋವನ್ನು ಸಹಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ಬರಲಿಕ್ಕೆ ಮಾತನ್ನು ಕೇಳಬಹುದು. ಈ ತರ ಘಟನೆಗಳು ಆಗಬಾರ್ದಾಗಿತ್ತು. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಹೇಳಬೇಕು ಹೇಳಿದ್ದೆ. ಇವತ್ತು ನಾನೇನು ಹೇಳಿದ್ದೆ ಅದೇ ಸತ್ಯ ಅನ್ನುವಂಥದ್ದು ಸಾಬೀತಾಗಿದೆ. ಸೊ ಈ ತರ ಘಟನೆಗಳು ಆಗಬಾರ್ದಾಗಿತ್ತು. ಇನ್ನು ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ತೀರ್ಪು ಬರ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಇದೊಂದು ಸಂಚು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿಯನ್ನ ಬಿಜೆಪಿ ನಾಯಕರು ಸಂಚು ಮಾಡಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಸಿದ್ರು. ಉತ್ತರ ಕರ್ನಾಟಕದಲ್ಲಿ ಕುಲಕರ್ಣಿ ರಾಜಕೀಯವಾಗಿ ಬೆಳೆಯಬಾರದೆಂದು ಈ ರೀತಿ ಸಂಚು ಮಾಡಿದ್ರು. ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಹಾಯ ಮಾಡ್ತೇನೆ ಎಂದಿದ್ದಾರೆ. ಒಂದು ದೊಡ್ಡ ಒಳಸಂಚು ಇನ್ನೇನು ಬಿ ರಿಪೋರ್ಟ್ ಫೈಲ್ ಮಾಡೋ ಸಂದರ್ಭದಲ್ಲಿ ಸಿಬಿಐನವ್ರು ತಗೊಂಡ್ಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟಣೆ ಟ್ರಯಲ್ ಎಲ್ಲ ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿಳಿಸಿದ್ದಾರೆ. ಇನ್ನ ಬೇಕಾದಷ್ಟು ಅವಕಾಶ ಇದೆ. ನಾನು ಚರ್ಚೆ ಮಾಡಿದ್ದೇನೆ, ಅವ್ರ ಜೊತೆ ಕುಟುಂಬದಲ್ಲಿ ಕೇಳಿದ್ದೇನೆ. ಅವ್ರು ನಂಬಿರೋಂಥ ದೇವ್ರ ಮೇಲೆ ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿದ್ದ. ಶಾಸಕ ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋದ್ರಿಂದ ಶಾಸಕ ಸ್ಥಾನ ಕಳೆದುಕೊಳ್ಳುವಂತಾಗಿದೆ. ಆದರೆ ಒಂದು ವೇಳೆ ಮೇಲ್ಮನವಿ ಸಲ್ಲಿಸಿದ ವೇಳೆ ಶಿಕ್ಷೆ ಪ್ರಮಾಣಕ್ಕೆ ತಡೆಯಾಜ್ಞೆ ಸಿಕ್ಕಲ್ಲಿ ಕುಲಕರ್ಣಿ ಸೇಫ್ ಆಗಲಿದ್ದಾರೆ. ಇಲ್ಲದಿದ್ರೆ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.